ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ನಾವು ಇವಾಗ ಉಡುಪಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ನೈಟ್ ಊಟ ಮಾಡಿದೆ. 9:30 ಆಗಿಬಿಟ್ಟಿದೆ ಅಲ್ಲಿ ಟೈಮ್ ಆಲ್ರೆಡಿ. 9:30 ಊಟ ಮಾಡಿ ಇವಾಗ ರೆಡಿ ಇದ್ದೀವಿ. ಇವಾಗ ಜಸ್ಟ್ ನಮ್ಮ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತೇನೆ. ಇವಾಗ ಗಾಡಿ ಬರುತ್ತೆ. ಉಡುಪಿ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಏನೋ ಗೊತ್ತಿಲ್ಲ, ಡಿಸಿಷನ್ ತೊಗೊಂಡು ಸಡನ್ ಉಡುಪಿ ಹೋಗ್ಬೇಕಂತ ನಾನು ಇವಾಗ ಸಡನ್ನಾಗಿ ಪ್ಯಾಕ್ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ಸದ್ಯಕ್ಕೆ. ಬನ್ನಿ ಹೋಗೋಣ, ಸಿಗೋಣ. ಮುಂದೆ ಏನೇನಾಗುತ್ತೆ ನೋಡೋಣ, ಎಲ್ಲ ವ್ಲಾಗಲ್ಲಿ ತೋರಿಸ್ತೀನಿ. ವ್ಲಾಗ್ ಮಾಡ್ಕೊತಾ ಹೋಗೋಣ ಆದಷ್ಟು. ಅದು ಬೇರೆ ಘಾಟ್ ಸೆಕ್ಷನ್ ಇದೆ ಸ್ವಲ್ಪ. ಇದು ಆಗೊಂಬೆ ಮೇಲೆ ಹೋಗಬೇಕಲ್ವಾ, ಶಿವಮೊಗ್ಗ ಆಗೊಂಬೆ ಸೈಡ್ ಹೋಗ್ತೀವಿ. ಅಲಶಿನ ಹೋಗೋದಲ್ವ, ಅಲಶಿ ಹೋದರೆ ಘಾಟ್ ಸೆಕ್ಷನ್ ಜಾಸ್ತಿ ಇದೆ. ಘಾಟ್ ಸೆಕ್ಷನಿಂದ ನೈಟ್ ಸ್ವಲ್ಪ ಡ್ರೈವಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ನೋಡೋಣ. ಫೈನಲಿ ಗಾಯ್ಸ್, ಈಗ ಉಡುಪಿಗೆ ರೀಚ್ ಆದ್ವಿ. ಆಗಲೇ ಆಗಲೇ 4 o'clock ರೀಚ್ ಆಗಿದ್ವಿ. 4 o'clock ರೀಚ್ ಆಗಿಬಿಟ್ಟು ಅಲ್ಲೇ ಗಾಡಿ ಎಲ್ಲ ಪಾರ್ಕ್ ಮಾಡಿ ಹಂಗೆ ಫ್ರೆಂಡ್ಸ್ ಹಂಗೆ ರೆಸ್ಟ್ ಮಾಡ್ತಿದ್ದಾರೆ. ನಾನು ಸುಮ್ಮನೆ ನಿದ್ದೆ ಬರೋದಿಲ್ಲ ಫ್ರೆಂಡ್ಸ್, ಏನು ಮಾಡೋದು, ನಿದ್ದೆ ಬರೋಲ್ಲ. ನಿದ್ದೆ ಬರೋದಕ್ಕೆ ಸುಮ್ಮನೆ ಹಿಂಗೆ ವಾಕ್ ಈ ಕಡೆ ಉಡುಪಿ ಕೃಷ್ಣ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಹತ್ರ ಹೋಗ್ತಿದ್ದೀನಿ. ಮತ್ತೆ ಎಂಥದಂದರೆ ಅಲ್ಲಿ ಘಾಟ್ ಸೆಕ್ಷನ್ ತುಂಬ ಇತ್ತು. ನನಗೆ ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ, ಗಾಡಿಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಅಷ್ಟೇ ಹೋಗಿ ಬಂದಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಿಗೆ ಇಷ್ಟ ಆಯಿತು ನೋಡಿದೆ, ಬಂದುಬಿಟ್ಟಿದ್ವಿ. ಅಲ್ಲಿ ಉಡುಪಿಗೆ ರೀಚ್ ಆಗಿದ್ವಿ 4 ಅಷ್ಟೊತ್ತಿಗೆ. ಆಲ್ಮೋಸ್ಟ್ 4 ರೀಚ್ ಆದ್ವಿ. 5 ತನಕ ಹಂಗೆ ಎಲ್ಲ ಕೆಲಸ ಮಾಡಿ ಏನೇನು ಸ್ವಲ್ಪ ಅಡ್ಜಸ್ಟ್ ಎಲ್ಲ ಮಾಡಿ ಹಿಂಗೆ ನಿದ್ದೆ ಬರೋದಿಲ್ಲ. ಅವರೆಲ್ಲ ಮಲ್ಕೊಂಡ್ಬಿಟ್ರು, ನಾನು ನಿದ್ದೆ ಬರಲ್ಲ ಅಂತ ಎದ್ದು ಬಂದುಬಿಟ್ಟಿದ್ದೆ. ನೋಡಿ ಹಿಂಗೆ ರೋಡ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋದರೆ ಆ ದೇವಸ್ಥಾನ ಬರ್ತದ. ಸುಮ್ಮನೆ ಹಿಂಗೆ ದೇವಸ್ಥಾನ ಹತ್ರ ಒಂದು ರೌಂಡ್ ಹಾಕಿ ಹಿಂಗೆ ನೋಡ್ಕೊಂಬರುವ. ಲೆಟ್ಸ್ ಗೋ. ಇದು ಎಂಟ್ರೆನ್ಸ್ ಕ್ಲಾಸ್, ಇಲ್ಲಿಂದ ಮೇನ್ ಎಂಟ್ರೆನ್ಸು. ಈ ಕಡೆ ಗೋಪುರ ಇದೆ. ಆಲ್ಮೋಸ್ಟ್ ಅಷ್ಟೊತ್ತಿಗೆ ಎಲ್ಲರೂ ತುಂಬ ಜನ ವಾಕ್ ಮಾಡ್ತಿದ್ದಾರೆ. ಎಲ್ಲ ವಾಕಿಂಗ್ ಬಂದಿದ್ದಾರೆ, ಮಾರ್ನಿಂಗ್ ಅಲ್ವಾ. ನಾನು ಇವ್ರ ಜೊತೆ ವಾಕಿಂಗ್ ಬರ್ತೀನಿ. ನೋಡಿ ಇಲ್ಲಿಂದ ಸೀದಾ ಎಂಟ್ರೆನ್ಸ್ ಇದೆ. ಇದು ರಾಘವೇಂದ್ರ ಸ್ವಾಮಿ ಮಠ ನೋಡಿ. ಗೈಸ್, ಇದು ಬಂದ್ಬಿಟ್ಟು ಕನಕನ ಕಿಂಡಿ. ಇದಕ್ಕೆ ಯಾಕೆ ಕನಕನ ಕಿಂಡಿ ಅಂತಾರೆ ಅಂದ್ರೆ, ಕನಕದಾಸರು ಕೃಷ್ಣನ ದೊಡ್ಡ ಭಕ್ತರು. ಕೃಷ್ಣನ ತುಂಬಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರ್ತಾರೆ. ಆದ್ರೆ ಅವ್ರನ್ನ ಇಲ್ಲಿ ಉಡುಪಿ ಬಂದಾಗ ಅವರಿಗೆ ಒಳಗಡೆ ಎಂಟ್ರೆನ್ಸ್ ಕೊಡೋದಿಲ್ಲ. ಅದಕ್ಕಂತ ಅವರು ಯಾವ್ದೋ ಇರೋಂತ ಸೈಡಿಗೆ ಸಣ್ಣದೊಂದು ಕಿಂಡಿ ಸಿಕ್ಕಿರುತ್ತೆ. ಸಣ್ಣ ಕಿಂಡಿ ಸಿಕ್ಕಿರೋದಂತ ನೋಡ್ಕೊಂಡು ಆ ಸಣ್ಣ ಕಿಂಡಿಯಿಂದ ನೋಡೋಕಂತ ಟ್ರೈ ಮಾಡ್ತಾರೆ. ಅದಕ್ಕಂತಾನೆ ಕೃಷ್ಣ ಆ ಕಡೆ ತಿರ್ಕೊಂಡ್ರೆ ಕೃಷ್ಣ ಈ ಕಡೆ ರೊಟೇಟ್ ಆಗ್ಬಿಟ್ಟು ಅವನಿಗೆ ಲೈಕ್ ಕನಕದಾಸರಿಗೆ ದರ್ಶನ ಕೊಡ್ತಾರೆ ಅಂತ ಹಿಸ್ಟ್ರಿ ಇದೆ ಬ್ರೋ. ಇಲ್ಲಿ ಕನಕದಾಸ ಅವ್ರದ್ದು ಮೂರ್ತಿ ಇದೆ, ಸೀದಾ ಕರೆಕ್ಟ್ ಇದ್ರ ಸ್ಟ್ರೈಟ್ ಇದೆ. ಇದು ಕನಕದಾಸರ ಕಿಂಡಿ ನೋಡಿ, ಕನಕದಾಸರದ್ದು ಇದಿದೆ. ಇದರಿಂದ ಸೀದಾ ಅದು ಕನಕದಾಸರ ಕಿಂಡಿ ತರ. ಓಕೆ ಗೈಸ್, ಫೈನಲಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಈಗೆಲ್ಲ ಟೈಮ್ ಆಯ್ತು 7 ಕಾಲಾಗಿದೆ. 7 ಕಾಲಾಯಿತು. ಹೋಗೋಣ ಇವಾಗ ಕೃಷ್ಣ ಮಠಕ್ಕೆ, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಬೆಳಿಗ್ಗೆ. ಮತ್ತೆ ತುಂಬಾ ಆಗ್ಲಿಂದ ತುಂಬಾ ಮಳೆ ಹೊಡಿತಿದೆ. ಸ್ವಲ್ಪ ಮಳೆ ಬರುತ್ತೆ, ಸ್ಟಾಪ್ ಆಗುತ್ತೆ, ಮಳೆ ಬರುತ್ತೆ, ಹಂಗೆ ಆಗ್ತಿದೆ. ಈಗ ಬನ್ನಿ ದರ್ಶನ ಮಾಡ್ಕೊಂಡು ಸಿಗೋಣ.
ಇದು ಬಂದ್ಬಿಟ್ಟು ಗೋಶಾಲೆ. ಕೃಷ್ಣನಿಗೆ ಗೋ ಅಂದರೆ ತುಂಬಾ ಇಷ್ಟ. ಅಲ್ಲಿ ಒಳಗಡೆನೆ ಎಲ್ಲ ಇದೆ. ಗೀತಾ ಮಂದಿರ. ಫೈನಲಿ ದರ್ಶನ ಮುಗಿದು ಗೈಸ್. ಈಗ ದರ್ಶನ ಮುಗಿಸ್ಕೊಂಡು ಏನಿಲ್ಲ ಪ್ರಸಾದ ತಗೊಂಡ್ವಿ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬಂದ್ವಿ. ಹಾ ತಗೊಂಡು ಈಗ ಮತ್ತೆ ಇದು ಸೇಮ್ ಸರ್ಕಲ್ ತಗೊಂಡಿದ್ದೀನಿ. ಇವಾಗ ರೂಮ್ಗೆ ಹೋಗಿ ಮುಂದೆ ದರ್ಶನ ಚೆನ್ನಾಗಿತ್ತು ಗೈಸ್. ಕರೆಕ್ಟ್ ಪೂಜೆ ಆಗೋ ಟೈಮಲ್ಲಿ ಹೋಗಿದ್ದೆ. ಕರೆಕ್ಟ್ ಪೂಜೆ ಟೈಮಲ್ಲಿ ಹೋಗಿದ್ವಿ. ನಿಲ್ಸ್ಕೊಂಡು ದರ್ಶನ ಆಯ್ತು, ಚೆನ್ನಾಗಿತ್ತು ದರ್ಶನ. ತುಂಬ ಖುಷಿ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ತಗೊಂಡು ಈಗ ಹೊರಗೆ ಬಂದ್ವಿ. ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಂಗಾಯ್ತು. ಅಭಿಷೇಕ ನಡೀತಿತ್ತು. ಅಭಿಷೇಕ ಟೈಮಲ್ಲಿ ಕರೆಕ್ಟಾಗಿ ಇದು ಮಾಡೋಕ್ಕಾಗಲಿಲ್ಲ. ಕರೆಕ್ಟಾಗಿ ಒಳಗೆ ಅಲೋ ಮಾಡ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡಿ ಈಗ ರೂಮಿಗೆ ಹೋಗ್ತಾ ಇದೀವಿ. ಮಳೆ ಜೋರು ಬರ್ತಿದೆ. ಆಮೇಲೆ ಸಿಗೋಣ, ಬಾಯ್. ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್ ಎಷ್ಟು ಚಂದ ಕಾಣ್ತಾ ಉಂಟು. ಎಂತ ಸ್ಮಾರಕ ಇದು. ಸರ್ಕಲ್ ಅಲ್ಲಿ ಕಟ್ಟಿದ್ದಾರೆ. ಓಕೆ ಗೈಸ್, ಈಗ ಫೈನಲಿ ನಾವು ವಾಪಸ್ ಹೋಗ್ತಿದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸ ಮುಗೀತು. ಹಂಗೆ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಈಗ ಇಲ್ಲಿಂದ ಆಗೋಂಬೇಕಾ ಸ್ಟಾರ್ಟು. ನೋಡಿ ಫುಲ್ಲು ಫಾಗ್ ಆಗಿದೆ. ಫುಲ್ಲು ಮಳೆ, ಫುಲ್ಲು ಫಾಗ್. ಎಲ್ಲ ರೋಡು ಕಾಣ್ತಿಲ್ಲ. ವಿವರಿಸಿ ಹೇಳಲ. ಗೈಸ್, ಫೈನಲಿ ಮನೆಗೆ ಇವಾಗಿನ ರೀಚ್ ಆದ್ವಿ. ತುಂಬ ಲೇಟಾಗಿಬಿಡ್ತು, 11 ಆಯಿತು. ಇವಾಗಿನ ಜಸ್ಟ್ ರೀಚ್ ಆದ್ವಿ. ಆ್ಯಕ್ಚುಲಿ ತುಂಬ ಕೆಲಸ ಇತ್ತು. ಒಂದು ದಿವಸದಲ್ಲೇ ಬಂದುಬಿಟ್ವಿ. ಏನಿಲ್ಲ, ಉಡುಪಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಸುಮ್ಮನೆ ಹೋದ್ವಿ. ಫಸ್ಟು ಮಾರ್ನಿಂಗ್ ಟೈಮ್ ಇತ್ತಂತ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗಿ ದೇವಸ್ಥಾನ ಸ್ವಲ್ಪ ದರ್ಶನ ಚೆನ್ನಾಗಾಯಿತು. ಅದೇನು ಸ್ವಲ್ಪ ಕೆಲಸ ಮಾಡ್ಕೊಂಡ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡ ತಕ್ಷಣ ಆಮೇಲೆ ಸ್ವಲ್ಪ ಹಂಗೆ ತಿರುಗಾಡಿದ್ವಿ ಸಿಟಿನ. ಹಂಗೆ ಉಡುಪಿಯಲ್ಲಿ ಸುಮ್ಮನೆ ರೌಂಡ್ ಅಡ್ಡಾಡ್ಕೊಂಡು ಅಲ್ಲಿಂದ ಬಿಟ್ಟು ಸ್ವಲ್ಪ ಆಗೊಂಬೆಲ್ಲಿ ನಿಲ್ಸೋಣ ಅಂತಿದ್ವಿ. ಫಾಗ್ ಜಾಸ್ತಿ ಇರೋದ್ರಿಂದ ಹಿಂದೆಗಡೆ ಟ್ರಾಫಿಕ್ ತುಂಬ ಜಾಸ್ತಿ ಇತ್ತು. ಅಲ್ಲಿ ನೋಡೋಕ್ಕೂ ಕರೆಕ್ಟಾಗಿ ಆಗಲಿಲ್ಲ. ಸುಮ್ಮನೆ ಕೆಳಗೆ ಸ್ವಲ್ಪ ನಿಲ್ಸಿದ್ವಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಸಿ ಯು, ಬಾಯ್.